ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋವನ್ನು ಮಾಡಿದ್ದೀನಿ. ನಾನು ಒಂದು ವಿಡಿಯೋವನ್ನು ಮಾಡಿದ್ದೀನಿ ಈ ಒಂದು ನವರಾತ್ರಿಯ ಬಗ್ಗೆ. ಅದು ಮುಂದುವರೆದ ಭಾಗ ಅಂತಲೇ ಹೇಳ್ಬೋದು. ಏಕೆಂದರೆ ಪ್ರಸಾದದ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿದ್ದೆ, ಹಾಗಾಗಿ ಆ ಒಂದು ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೀನಿ. ಈ ಒಂದು 9 ದಿನ ನವರಾತ್ರಿಯ ಪ್ರತಿದಿನವೂ ನಾವು ಯಾವ ಪ್ರಸಾದವನ್ನು ನೈವೇದ್ಯ ಮಾಡಿದರೆ ದೇವರು ತೃಪ್ತಿ ಆಗ್ತಾಳೆ, ದೇವಿ ನಮಗೆ ಏನೆಲ್ಲ ಸೌಭಾಗ್ಯವನ್ನು ಕೊಡ್ತಾಳೆ ಅನ್ನೋ ಒಂದು ನಂಬಿಕೆ, ಪ್ರತಿಯೊಂದು ನಂಬಿಕೆಯ ಮೇಲೆ ನಿಂತಿರೋದು. ಹಾಗಾಗಿ ಆ ಒಂದು ನಂಬಿಕೆಯಿಂದ ನಾನು ಈ ಒಂದು ವಿಷಯವನ್ನು ಪ್ರತಿಯೊಬ್ಬರಲ್ಲಿ ಹಂಚ್ಕೊಳ್ತಾ ಇದ್ದೇನೆ, ಮುಂದುವರಿಸ್ತೇನೆ. ನವರಾತ್ರಿ ದುರ್ಗಾದೇವಿಯ ಆರಾಧನೆ ಸಮಯ. ಈ ಸಮಯದಲ್ಲಿ ದುರ್ಗಾದೇವಿಯ ಪ್ರತಿಯೊಂದು ಅವತಾರಕ್ಕೂ ವಿಧಿವಿಧಾನಗಳಂತೆ ಪೂಜೆಯನ್ನು ಸಹ ನಾವು ಮಾಡೋದರಿಂದ ಸರಿಯಾದ ರೀತಿಯಲ್ಲಿ ಪ್ರಸಾದವನ್ನು ಸಹ ಅರ್ಪಿಸಬೇಕಾಗುತ್ತೆ. ಹಾಗಾಗಿ ನವರಾತ್ರಿಯ 9 ದಿನವೂ ದುರ್ಗಾದೇವಿಗೆ ಯಾವ ರೀತಿಯ ಪ್ರಸಾದವನ್ನು ಅರ್ಪಿಸಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತೇನೆ. ನವರಾತ್ರಿ ಪ್ರಸಾದಗಳು. ನವರಾತ್ರಿಯ 9 ದಿನವೂ 9 ಬಗೆಯ ಪ್ರಸಾದವನ್ನು ನಾವು ಮಾಡಬೇಕಾಗುತ್ತೆ. ದುರ್ಗಾದೇವಿಗೆ ಪ್ರಿಯವಾದ ಪ್ರಸಾದ. ದುರ್ಗಾದೇವಿಯ 9 ರೂಪಗಳನ್ನು ನಾವು ಪೂಜಿಸಲು ನವರಾತ್ರಿಯ 9 ದಿನವೂ ದುರ್ಗಾದೇವಿ ಭೂಲೋಕದಲ್ಲಿ ನೆಲೆಸಿರುತ್ತಾಳೆ ಭಕ್ತರ ಜೊತೆ, ಹಾಗಾಗಿ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಸಮಯದಲ್ಲಿ ನಾವು ಶುದ್ಧ ಮನಸ್ಸಿನಿಂದ ದುರ್ಗಾದೇವಿಯನ್ನು ಪೂಜಿಸಬೇಕಾಗುತ್ತೆ. ಉಪವಾಸ ವ್ರತಗಳನ್ನು ಸಹ ಮಾಡುತ್ತಾರೆ. ಪ್ರತಿಯೊಬ್ಬರು ಮಾಡೋದಕ್ಕಾಗಲ್ಲ, ಕೆಲವರು ಖಂಡಿತ ಈ ಒಂದು ವ್ರತದ ಆಚರಣೆಯನ್ನು ಮಾಡ್ತಾರೆ. ಏಕೆಂದರೆ ದುರ್ಗಾದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಈ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಪ್ರತಿಯೊಬ್ಬರ ಕೈಲೂ ಆಗಿಲ್ಲ ಅಂದರೆ ಅವರ ಕೈಲಿ ಆದರೆ ಮಾತ್ರ ಈ ವ್ರತದ ಆಚರಣೆಯನ್ನು ಮಾಡಿ ಉಪವಾಸ ಆ ಥರ, ಇಲ್ಲ ಅಂದರೆ ದೇವಿಯ ಪೂಜೆಯನ್ನು ಮಾಡಿ ಪ್ರಸಾದ ಸ್ವೀಕಾರ ಮಾಡ್ಬೋದು. ಹಾಗೆ ನವರಾತ್ರಿ ಪೂಜೆ ಎಷ್ಟು ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿದೆ ಅಂದರೆ, ನವರಾತ್ರಿ ಸಮಯದಲ್ಲಿ ಅರ್ಪಿಸುವ ಪ್ರಸಾದವೂ ಸಹ ವೈಶಿಷ್ಟ್ಯಪೂರ್ಣವಾಗಿರುತ್ತೆ ಅಂತಲೇ ಹೇಳ್ಬೋದು. ದುರ್ಗಾದೇವಿಯ ವಿವಿಧ ರೂಪಗಳನ್ನು ನಾವು ಪೂಜಿಸುವುದರ ಜೊತೆಗೆ ಇಡೀ 9 ದಿನಗಳವರೆಗೆ ವಿವಿಧ ಪ್ರಸಾದಗಳನ್ನು ಸಹ ನಾವು ದುರ್ಗಾದೇವಿಗೆ ಯಾವ ಪ್ರಸಾದ ಅರ್ಪಿಸಬೇಕು ಅನ್ನೋದನ್ನು ನಾನು ಇವಾಗ ಮುಂದುವರಿಸ್ತೇನೆ. ವಿಶೇಷವಾಗಿ ನಾವು ತುಪ್ಪವನ್ನು ಅರ್ಪಿಸೋದ್ರಿಂದ ತುಂಬಾ ಒಳ್ಳೆಯದು ದುರ್ಗಾದೇವಿಗೆ. ಹಾಗೆ ನಾನು ಒಂದೊಂದು ದಿನವೂ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನವರಾತ್ರಿಯ ಮೊದಲನೇ ದಿನ ಬಂದು ನಾವು ಶೈಲಪುತ್ರಿ ದೇವಿಯನ್ನು ಪೂಜಿಸುತ್ತೇವೆ. ಆಕೆ ಬಿಳಿ ಬಣ್ಣವನ್ನು ತುಂಬ ಇಷ್ಟಪಡ್ತಾಳೆ. ಹಾಗಾಗಿ ನಾವು ಆಕೆಗೆ ತುಪ್ಪದಿಂದ ಮಾಡಿದ ಬಿಳಿ ಬಣ್ಣದ ಹಲ್ವವನ್ನು ಸಹ ಅರ್ಪಿಸಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಎರಡನೇ ದಿನ ನಾವು ಸಕ್ಕರೆ ಮತ್ತು ಪಂಚಾಮೃತವನ್ನು ಅರ್ಪಿಸಬೇಕಾಗುತ್ತೆ. ಈ ದಿನ ಬ್ರಹ್ಮಚಾರಿಣಿ ಮಾತೆಯನ್ನು ನಾವು ಪೂಜಿಸಬೇಕಾಗುತ್ತೆ. ಈ ಎರಡೂ ಪ್ರಸಾದ ಆಕೆಗೆ ತುಂಬಾ ಇಷ್ಟ, ತುಂಬ ಪ್ರಿಯವಾದದ್ದು ಅಂತಲೇ ಹೇಳ್ತಾರೆ. ಹಾಗೆ ಮೂರನೇ ದಿನ ತಾಯಿ ಚಂದ್ರಘಂಟಾಳಿಗೆ ಅರ್ಪಿಸಲಾಗಿದೆ. ಹಾಲಿನಿಂದ ಮಾಡಿದ ಕೀರು ಅಥವಾ ಸಿಹಿ ತಿಂಡಿಗಳನ್ನು ಆಕೆಗೆ ನೈವೇದ್ಯವಾಗಿ ಮಾಡ್ಬೋದು. ಇದನ್ನು ತಾಯಿಗೆ ಅರ್ಪಿಸೋದ್ರಿಂದ ಅವಳು ಸಂತೃಪ್ತಳಾಗ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ. ನಾಲ್ಕನೇ ದಿನ ತಾಯಿ ಕೂಷ್ಮಾಂಡಳನ್ನು ನಾವು ಪೂಜಿಸಬೇಕಾಗುತ್ತೆ. ಈ ದಿನ ನಾವು ಮಾಲ್ಪುವವನ್ನು ಪ್ರಸಾದವಾಗಿ ನೀಡಬಹುದು. ಮಾಲ್ಪುವ ಅಂದರೆ ಗೋಧಿ ಹಿಟ್ಟಿನಿಂದ ಮಾಡಿದಂಥ ಪ್ರಸಾದ. ನೀವು ಇದನ್ನು ಮಂಗಳೂರು ಸೈಡ್ ನೋಡ್ಬೋದು. ಈ ಒಂದು ಸಿಹಿ ತಿಂಡಿಯನ್ನು ನಾವು ಗೋಧಿ ಹಿಟ್ಟಿನಿಂದ ಯಾವುದಾದ್ರೂ ಸಿಹಿ ಅಂದರೆ ಬೆಲ್ಲವನ್ನು ಹಾಕಿ ಸಿಹಿ ತಿಂಡಿಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನಾಗಿ ಮಾಡ್ಬೋದು. ಹಾಗೆ 5ನೇ ದಿನ ತಾಯಿ ಸ್ಕಂದ ಮಾತೆಯನ್ನು ನಾವು ಪೂಜಿಸ್ತೇವೆ. ಸ್ಕಂದ ಮಾತೆಗೆ ಕೇವಲ ಅಂದರೆ ಬರೀ ಹಣ್ಣುಗಳನ್ನು ಪ್ರಸಾದವಾಗಿ ಇಟ್ಟು ಪೂಜೆಯನ್ನು ಮಾಡ್ಬೋದು. ಏಕೆಂದರೆ ಹಣ್ಣುಗಳನ್ನು ಪ್ರಸಾದದ ರೂಪದಲ್ಲಿ ನಾವು ನೀಡಿದರೆ ತುಂಬಾ ಒಳ್ಳೆಯದು. ಹಾಗೆ 6ನೇ ದಿನ ತಾಯಿ ಕಾತ್ಯಾಯಿನಿ ದೇವಿಯ ಪೂಜೆ. ಸಿಹಿ ಅಥವಾ ವೀಳ್ಯದೆಲೆ ಅಥವಾ ಸೋರೆಕಾಯಿ ಮತ್ತು ಜೇನುತುಪ್ಪ ಇದರಲ್ಲಿ ಯಾವುದಾದ್ರೂ ಒಂದನ್ನು ಇಟ್ಟು ನೀವು ದೇವರಿಗೆ ಅರ್ಪಿಸಿ ಈ ಒಂದು ತಾಯಿಯನ್ನು ತೃಪ್ತಿಪಡಿಸ್ಬೋದು. ಹಾಗೆ ಇದು ತಾಯಿಗೆ ತುಂಬಾ ಇಷ್ಟವಾಗಿರುವಂತಹ ಜೇನುತುಪ್ಪ ಆಗಲಿ, ಸೋರೆಕಾಯಿ ಆಗಲಿ, ವೀಳ್ಯದೆಲೆ ಆಗಲಿ, ಸಿಹಿ ತಿಂಡಿಗಳು ನಿಮ್ಮ ಮನೇಲಿ ಏನಿದೆಯೋ ಅದನ್ನೇ ಇಟ್ಟು ನೀವು ದೇವರಿಗೆ ಪೂಜೆಯನ್ನು ಸಲ್ಲಿಸ್ಬೋದು. ಹಾಗೆ 8ನೆಯ ದಿನ ಮಹಾಗೌರಿಗೆ ಏನು ಅಂದರೆ ತೆಂಗಿನಕಾಯಿಯನ್ನು ನಾವು ಪ್ರಸಾದವಾಗಿಟ್ಟು ದೇವಿಗೆ ಅರ್ಪಿಸ್ತೇವೆ. ಹಾಗೆ ಇದಲ್ಲದೆ ನಾವು ದೇವಿಗೆ ತೆಂಗಿನಕಾಯಿ ಲಡ್ಡುಗಳನ್ನು ಸಹ ಮಾಡಿ, ಅಂದರೆ ತೆಂಗಿನಕಾಯಿಯಲ್ಲಿ ಮಾಡುವಂಥ ಕೊಬ್ಬರಿ ಚಿನ್ನಿಯನ್ನಾಗಲಿ ಅಥವಾ ಸ್ವೀಟ್ ಏನಾದರೂ ಸ್ವೀಟ್ ಆಗಲಿ ನಾವು ದೇವರಿಗೆ ಅರ್ಪಿಸ್ಬೋದು. ಅದೇ ಸಮಯದಲ್ಲಿ 9ನೇ ದಿನ ಸಿದ್ಧದಾತ್ರಿ ದೇವಿಗೆ ಪೂಜೆ ನಡೆಯುತ್ತೆ. ಆ ಸಮಯದಲ್ಲಿ ನಾವು ದೇವಿಗೆ
ಉರಿಗಡಲೆ ಅಥವಾ ಮಂಡಕ್ಕಿ ಹಲ್ವಾ ಅಥವಾ ಖೀರು ಈ ರೀತಿಯಾದಂಥ ಪ್ರಸಾದವನ್ನು ಮಾಡಿ ದೇವರಿಗೆ ಅರ್ಪಣೆಯನ್ನು ಮಾಡ್ಬೋದು. ಹಾಗಾಗಿ ನವರಾತ್ರಿ ಹಬ್ಬದ ಪ್ರತಿಯೊಂದು ದಿನವೂ ದೇವಿಗೆ ವಿವಿಧ ಬಗೆಯ ನೈವೇದ್ಯಗಳನ್ನು ಅರ್ಪಿಸೋದ್ರಿಂದ ಪ್ರತಿಯೊಂದು ದಿನವೂ ವಿವಿಧ ರೀತಿಯ ಪ್ರಸಾದವನ್ನು ದುರ್ಗಾದೇವಿಗೆ ಸಲ್ಲಿಸಬೇಕಾಗುತ್ತೆ. ಇದರಿಂದ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳು ದೂರ ಆಗ್ತವೆ. ದೇವಿಯಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ಕೋಬೇಕು. ಹಾಗೆ ಇನ್ನೊಂದು ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಮನೆಯಲ್ಲಿ ಪ್ರಸಾದ ಮಾಡೋದಕ್ಕೆ ಸಮಯ ಸಿಕ್ಕಿಲ್ಲ ಅಥವಾ ನಮಗೆ ಮಾಡೋದಕ್ಕೆ ಆಗಲಿಲ್ಲ, ಮನೆಯಲ್ಲಿ ಏನಾದರೂ ತೊಂದರೆ ಇದೆ, ನಮಗೆ ಪ್ರಸಾದ ಮಾಡೋದಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ನಾವು ನೈವೇದ್ಯಕ್ಕೆ ಪ್ರಸಾದ ಏನು ಮಾಡೋದು ಅನ್ನೋರು ಚಿಂತೆ ಮಾಡಬೇಡಿ. ಏನು ಹಾಲನ್ನು ಇಡ್ಬೋದು, ಜೇನುತುಪ್ಪವನ್ನು ಸಹ ಇಡ್ಬೋದು, ಅಥವಾ ಕೊಬ್ಬರಿಯನ್ನು ತುರಿದು ಅದಕ್ಕೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕಿ ನೈವೇದ್ಯವಾಗಿಡ್ಬೋದು. ಹಸುವಿನ ತುಪ್ಪವನ್ನು ಸಹ ಇಟ್ಟು ಪೂಜೆಯನ್ನು ಮಾಡ್ಬೋದು. ತುಂಬ ಸರಳವಾಗಿ ದೇವಿಯ ಪೂಜೆಯನ್ನು ಮಾಡ್ಕೊಳ್ಳಿ. ಯಾವುದೇ ರೀತಿಯ ಗೊಂದಲ ಬೇಡ. ಪ್ರತಿದಿನ ಅಂದರೆ 9 ದಿನ ಇಂಥ ಸಮಯ ಅಂತ ಏನಿಲ್ಲ, ಆದರೆ ಬೆಳಗ್ಗಿನ ಜಾವ ಅಂದರೆ ಮುಸ್ಸಂಜೆಯಲ್ಲಿ ಬೆಳಗ್ಗೆ ಏನು ಬ್ರಾಹ್ಮಿ ಮುಹೂರ್ತ ಅಂತೀವೋ ಆ ಸಮಯದಲ್ಲಿ ನಾವು ದೇವಿಯ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಹಾಗೆ ಈ ಒಂದು 9 ದಿನ ನವರಾತ್ರಿಯಲ್ಲಿ ಬನ್ನಿ ಮರದ ಪೂಜೆಯನ್ನು ಮಾಡ್ತಾರೆ. ಆ ಬನ್ನಿ ಮರದ ಪೂಜೆಯನ್ನು ಪ್ರತಿಯೊಬ್ಬರು ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಮದುವೆ ಆಗದೇ ಇರೋರು ಅಥವಾ ಮದುವೆ ಆಗಿ ಮಕ್ಕಳಾಗದೇ ಇರೋರು ಪ್ರತಿಯೊಬ್ಬರು ಈ ಒಂದು ಏನು ಇದು ಮರಕ್ಕೆ ಪೂಜೆಯನ್ನು, ವೃಕ್ಷಕ್ಕೆ ಪೂಜೆಯನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳು ಸಿಗ್ತವೆ. ಹಾಗಾಗಿ ಪ್ರತಿಯೊಬ್ಬರು ಈ ಒಂದು ಆಚರಣೆಯನ್ನು ಸರಳವಾಗಿ ಮಾಡ್ಕೊಳ್ಳಿ. ಅದರ ಜೊತೆಗೆ ನಾನು ಈ ಒಂದು ಏನು ದುರ್ಗಾದೇವಿಯ ಪೂಜೆ ದಿನ ಅಂದರೆ ಪ್ರತಿದಿನವೂ ನಾವು ಏನನ್ನು ಯಾವ ರೀತಿಯ ಮಂತ್ರವನ್ನು ಪಠಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸರಳವಾಗಿ ತಿಳಿಸ್ಕೊಡ್ತೀನಿ. ಯಾಕಂದರೆ ಪ್ರತಿಯೊಬ್ಬರು ದೊಡ್ಡವರಿಂದ ಹಿಡಿದು ಮಕ್ಕಳಿಂದ ಹಿಡಿದು ವಿದ್ಯಾವಂತರು ಅವಿದ್ಯಾವಂತರು ಯಾರಾದರೂ ಆಗಿರ್ಬೋದು ಈ ದೇವಿಯ ಮಂತ್ರವನ್ನು ತುಂಬ ಸರಳವಾದ ಮಂತ್ರ ಅಂತ ಯಾವುದು ಅಂದರೆ, ನಾವು ಅಮ್ಮನವರ ಪೂಜೆ ಎಲ್ಲ ಆದಮೇಲೆ ಅಮ್ಮನವರನ್ನು 9 ಬಾರಿ ಅಥವಾ 108 ಬಾರಿ ನಿಮಗೆ ಎಷ್ಟು ಶಕ್ತಿ ಇದೆಯೋ ನಿಮಗೆ ಕೂತ್ಕೊಂಡು ಪಠಣೆಯನ್ನು ಮಾಡೋದಕ್ಕೆ, ಅಮ್ಮನವರ ಪಠಣೆಯನ್ನು ಅಂದರೆ ಸ್ಮರಿಸ್ಕೊಳ್ಳೋದಕ್ಕೆ ಎಷ್ಟು ಸಮಯ ಸಿಗುತ್ತೋ ಅಷ್ಟು ಸಮಯದಲ್ಲಿ ದಮ್ ಅನ್ನೋ ಒಂದು ಪದವನ್ನು ಬಳಸ್ಕೊಂಡು, ಅಂದರೆ ನಾನು ಒಂದು ಉದಾಹರಣೆಯಾಗಿ ಕೊಡ್ತೇನೆ. ದಮ್ ಶೈಲಪುತ್ರಿಯೇ ನಮಃ, ದಮ್ ಚಂದ್ರಘಂಟಾಯೇ ನಮಃ, ದಮ್ ಸ್ಕಂದ ಮಾತಾಯೇ ನಮಃ, ದಮ್ ಕಾತ್ಯಾಯಿನೇ ನಮಃ. ಹೀಗೆ 9 ದೇವರನ್ನು ಅಂದರೆ 9 ದೇವಿಯರನ್ನು ಪ್ರತಿದಿನ ನೆನೆಸ್ಕೊಂಡು ಈ ದಮ್ ಅನ್ನೋ ಒಂದು ಪದವನ್ನು ಬಳಸ್ಕೊಂಡು ನೀವು ದೇವರಿಗೆ ಪೂಜೆಯನ್ನು ಸಲ್ಲಿಸಿದರೆ ಖಂಡಿತ ದೇವಿಯ ಕೃಪೆಗೆ ಪ್ರತಿಯೊಬ್ಬರು ಪಾತ್ರರಾಗ್ತೀವಿ. ಹಾಗೆ ದೇವಿಯ ಆಶೀರ್ವಾದ ಅನುಗ್ರಹ ಪ್ರತಿಯೊಬ್ಬರಿಗೂ ದೊರೆಯುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಪ್ರತಿಯೊಬ್ಬರು ಈ ಒಂದು ನವರಾತ್ರಿಯ ಆಚರಣೆಯನ್ನು ಮಾಡ್ಕೊತೀವಿ. ಹಾಗೆ ಈ ನವರಾತ್ರಿಯಲ್ಲಿ ವಿಶೇಷವಾಗಿ ನಾವು ಗೊಂಬೆಗಳನ್ನು ಕೂರಿಸ್ತಾರೆ. ಅಂದರೆ ಈ ಮೈಸೂರು ಪ್ರಾಂತ್ಯದ ಕಡೆ ಗೊಂಬೆಗಳ ಆಚರಣೆ ಇದೆ, ನಮ್ಮ ಬೆಂಗಳೂರು ಈ ಕಡೆ ಎಲ್ಲ ಇಲ್ಲ. ಆದ್ರೂ ಆ ಒಂದು ಹಬ್ಬವನ್ನು ನೋಡೋದು ಕಣ್ತುಂಬಿಕೊಳ್ಳೋದೇ ಒಂದು ದೊಡ್ಡ ಸಂಭ್ರಮ. ಹಾಗಾಗಿ ಈ ಒಂದು ನವರಾತ್ರಿ, ಈ ಒಂದು ದಸರಾ ಹಬ್ಬವನ್ನು ಪ್ರತಿಯೊಬ್ಬರೂ ತುಂಬ ಸರಳವಾಗಿ ಅಚ್ಚುಕಟ್ಟಾಗಿ ಆಚರಣೆಯನ್ನು ಮಾಡೋಣ. ನಾನು ಹೇಳಿರುವಂತಹ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತ ಈ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.